ಹಾಯ್ ಫ್ರೆಂಡ್ಸ್, ಇದು ಕಂಟೆಂಟ್ಲೆಸ್ ವಿಡಿಯೋ ಆಗಿರುತ್ತೆ. ಇವಾಗ ನಾನು BMTC ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಸೊ ಹೋಗ್ಬೇಕಾದ್ರೆ ಇದು ಬಂದು ಹೆಬ್ಬಾಳ ಫ್ಲೈಓವರು. ಸೊ ಇಲ್ಲಿ ಹೊಸ ಫ್ಲೈಓವರು ಓಪನ್ ಮಾಡಿಬಿಟ್ಟಿದ್ದಾರೆ. ಸೊ ಹಿಂಗಾಗಿ ಟ್ರಾಫಿಕ್ಲೆಸ್ ಜರ್ನಿ ಆಗ್ತಾ ಇದೆ ನಮ್ಮದು. ಸೊ ಇದು ಒಂದು ಒಳ್ಳೆಯ ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಎಷ್ಟು ಖಾಲಿ ಇದೆ ರೋಡು. ಮೆಜೆಸ್ಟಿಕ್ ರೀಚ್ ಆದೆ. ಆಮೇಲೆ ಮೆಟ್ರೋ ಸ್ಟೇಷನಲ್ಲಿ ಒಳಗಡೆ ಹೋಗಿ ಟಿಕೆಟ್ ತೊಗೊಂಡು ನಾನು ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇದು ಬಂದು ಒಳಗಡೆ ಅಂಡ್ರ್ ಇದರಲ್ಲಿ ಹೋದ್ವಿ. 4ನೇದು ಪ್ಲಾಟ್ಫಾರ್ಮ್ಗೆ ಹೋದೆ. ಇಲ್ಲಿ ಆರ್ ವಿ ರೋಡ್ಗೆ ಬಂದು ರೀಚ್ ಆದೆ. ಇಲ್ಲಿಂದ ನಾನಿವಾಗ ಯೆಲ್ಲೋ ಲೈನ್ಗೆ ಹೋಗಬೇಕು. ಸೊ ಯೆಲ್ಲೋ ಲೈನ್ ಜರ್ನಿ ನಿಮಗೆ ತೋರಿಸಿದ್ದೀನಿ, ಬನ್ನಿ ಫ್ರೆಂಡ್ಸ್. ಇದು ಬಂದು ಯೆಲ್ಲೋ ಲೈನ್ ಜರ್ನಿಗೆ ನಾವು ಟ್ರ್ಯಾಕ್ ಚೇಂಜ್ ಮಾಡಬೇಕಾಯಿತು. ಸೊ ಇದು ಗ್ರೀನ್ ಲೈನ್ ಟ್ರೈನ್. ಇದು ಅಲ್ಲಿ ಗ್ರೀನ್ ಮಾರ್ಕ್ ಇರುತ್ತೆ ಟ್ರೈನ್ ಮೇಲೆ. ಸೊ ಇದು ಬಂದು ಯೆಲ್ಲೋ ಲೈನ್ ಮಾರ್ಕ್. ಸೊ ಟ್ರೈನ್ ಮೇಲೆ ಯೆಲ್ಲೋ ಮಾರ್ಕಿಂಗ್ ಇರುತ್ತೆ ನೋಡಿ, ಅಲ್ಲಿ ಯೆಲ್ಲೋ ಮಾರ್ಕ್ ಇದೆ ನೋಡಿ, ಇದು ಯೆಲ್ಲೋ ಲೈನು. ಸೊ ನಮ್ಮ ಟ್ರೈನ್ ಇವಾಗ ಬರುತ್ತೆ. ವೇಟ್ ಮಾಡ್ತಾ ಇದ್ದೆ. ಇನ್ನು 4 ಮಿನಿಟ್ಸ್ ಟೈಮ್ ಇತ್ತು. ಸುಮ್ಮನೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ಹಿಂಗೆ ನೋಡ್ಕೊಂಡು ಒಂದು ರೌಂಡ್ ಹಾಕಿ ವಿಡಿಯೋ ಮಾಡೋದ್ರಲ್ಲಿ ಅಷ್ಟರಲ್ಲಿ ನಮ್ಮ ಟ್ರೈನು ಬರೋ ಸೌಂಡ್ ಆಗ್ತಾಯಿತ್ತು. ಹಿಂಗೆ ತಿರುಗಿ ನೋಡೋದ್ರಲ್ಲೇ ಟ್ರೈನ್ ಬಂದೇ ಬಿಡ್ತು. ಸೊ ಇವಾಗ ಟ್ರೈನ್ ಹತ್ಕೊಂಡು ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಬೇಕು ಈ ಕಡೆ ಯೆಲ್ಲೋ ಲೈನಲ್ಲಿ. ಸೊ ಟ್ರೈನ್ ಹತ್ತಿದೆ. ಕೊನೆಗೂ ಸೀಟ್ ಸಿಗಲಿಲ್ಲ, ಯಾಕಂದರೆ ಜನ ಜಾಸ್ತಿ ಇದ್ದರು. ಬರ್ತಾ ಜರ್ನಿ ಮಾಡ್ಕೊಂಡು ಹೋದಂಗೆಲ್ಲ ಜನ ಕಡಿಮೆ ಆದರು. ಇದ್ರ ವಿಚಾರ ಏನಪ್ಪ ಅಂತಂದರೆ, ಅವ್ರವರು ಸ್ಟಾಪ್ ಬಂದಾಗ ಅವ್ರವ್ರು ಇಳ್ಕೊಂಡು ಹೋಗ್ತಾರೆ. ಸೊ ನಮ್ಮ ಪರ್ಸ್ನಲ್ ಲೈಫಲ್ಲೂ ಅಷ್ಟೇನೆ, ನಮಗೆ ಯಾರು ಎಷ್ಟು ದಿನ ಇರಬೇಕು ನಮ್ಮ ಜೊತೆ ಅಷ್ಟು ದಿನ ಇರ್ತಾರೆ. ಇದು ಬಂದು ನಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಯಾವ್ಯಾವ ಸ್ಟೇಜು, ಯಾವ್ಯಾವ ಸ್ಟಾಪು, ನೆಕ್ಸ್ಟ್ ಸ್ಟಾಪ್ ಯಾವುದು ಅನ್ನೋದು ಇಲ್ಲಿ ಅಲರ್ಟ್ ಬರ್ತಾ ಇರುತ್ತೆ. ಚೆನ್ನಾಗಿದೆ. ಅವರು ಸ್ಟಾಪ್ ಬಂದಾಗ ಇದು ಡೋರ್ ಓಪನ್ ಆಗುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ಟ್ರೈನ್ ಎಲ್ಲ ಖಾಲಿ ಆಯಿತು. ಅವ್ರವರು ನಿಲ್ದಾಣ ಬಂದಾಗ ಅವರೆಲ್ಲ ಇಳಿದೋದ್ರು. ಸೊ ನಮ್ಮ ಲೈಫಲ್ಲೂ ಅಷ್ಟೇನೆ, ಅವ್ರವ್ರ ನಿಲ್ದಾಣದವರೆಗೂ ಮಾತ್ರ ನಮ್ಮ ಜೊತೆ ಬರ್ತಾರೆ. ಅವ್ರ ನಿಲ್ದಾಣ ಬಂದಾಗ ಇಳಿದು ಹೋಗ್ತಾರೆ. ಇದು ಇವತ್ತಿನ ಯೆಲ್ಲೋ ಲೈನ್ ಜರ್ನಿ ಆಗಿತ್ತು ಫ್ರೆಂಡ್ಸ್. ಎಕ್ಸಿಟ್ ಆಗ್ತಾ ಇದ್ದೀನಿ. ನಮ್ಮ ಫ್ರೆಂಡ್ ಮನೆಗೆ ಹೋಗೋ ರೋಡಲ್ಲಿ ಬಸ್ ಬರಲ್ಲಂತೆ. ಆಟೋ ತೊಗೊಂಡು ಆಟೋದಲ್ಲಿ ಹೋಗ್ತಾ ಇದ್ದೆ. ಸೊ ಆಟೋದಲ್ಲಿ ಹೋದ್ವಿ. ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ ಬಂದ. ಅವ್ರ ಮನೆ ಹತ್ರ ಹೋದೆ. ಅವ್ರ ಮಗಳು ಎಷ್ಟು ಕ್ಯೂಟಾಗಿದ್ಲು. ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದೆ. ಅವ್ರ ಮಕ್ಕಳ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಕಾಲ ಕಳೆದು, ಏನೇ ಹೇಳಿ ಫ್ರೆಂಡ್ಸ್, ಮಕ್ಕಳ ಜೊತೆ ಕಾಲ ಕಳೀತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನನ್ನ ಫ್ರೆಂಡಿಗೆ ಬಾರೋ ಅಂದರೆ ನಾನು ಮನೇಲಿರ್ತೀನಿ ಅಂತ ಹೇಳ್ತಿದ್ದ. ಸೊ ಅದಕ್ಕೆ ಈ ಥರ ಒಂದು ಹ್ಯಾಪನೆನ್ಸ್ ಇರುತ್ತೆ ಮಕ್ಕಳ ಜೊತೆ ಆಟ ಆಡ್ಕೊಂಡು ಮನೇಲಿರೋದು. ಇಷ್ಟೆಲ್ಲ ಆಯಿತು. ಮತ್ತು ನಾನು ವಾಪಸ್ ರಿಟರ್ನ್ ಬಸ್ ಹತ್ಕೊಂಡು ಹೊರಟು ಬಂದೆ ಮೆಜೆಸ್ಟಿಕ್ಕಿಗೆ. ಸೊ ಇದು ಮೆಜೆಸ್ಟಿಕ್ ಐಕಾನಿಕ್ ಪ್ಲೇಸ್ ಅಂತ ಹೇಳ್ಬೋದು, ಎಲ್ಲರಿಗೂ ಗೊತ್ತಿರೋದೇ. ಇದರಲ್ಲೇನು ಸ್ಪೆಷಲ್ ಇಲ್ಲ. ಬಟ್ ಎಲ್ಲರೂ ಯಾವುದೇ ಜರ್ನಿ ಮಾಡಿದ್ರು ಇಲ್ಲಿಗೆ ಬಂದೇ ಹೋಗ್ತಾರೆ. ಇದು ಒಂಥರ ಫೇಮಸ್ ಸಿಟಿ ಆಗಿರುತ್ತೆ. ಇದು ನನ್ನ ಮೊಬೈಲ್ ಬ್ಯಾಕ್ ಪೌಚ್ ಬೇಕಾಗಿತ್ತು. ಸೊ ಅದನ್ನು ಹುಡ್ಕೊಂಡು ಹೋಗಿದ್ದೆ. ಇದು ಕೊನೆಗೂ ಒಂದು ಸಿಕ್ತು ಸದ್ಯಕ್ಕೆ. ಇದು ಬಂದು ಈ ದಿನದ ಜರ್ನಿ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್.